ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಕನ್ನಡ ಫಿಲ್ಮಾಲಜಿ. ನಾನು ನಿಮ್ಮ ವಿಶೇಷ್. ಸೊ ಈಗ ನಮ್ಮ ಜೊತೆ ಇದ್ದಾರೆ ಬಾಸ್ ಚಿತ್ರದ ನಿರ್ದೇಶಕರಾದಂಥ ಲವ ಅವರು ಹಾಗೂ ಹೀರೋ ತನುಷ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಹೇಗಿದ್ದಾರೆ? ನಮಸ್ತೆ ಸರ್, ಫೈನ್ ಸರ್. ಹೇಗೆ ನಡೀತಿದೆ ಸರ್ ಎಲ್ಲ? ಹಾಂ, ನಡೀತಾ ಇದೆ, ಎಲ್ಲ ತಯಾರಿ ನಡೀತಾ ಇದೆ. ಸೆನ್ಸಾರ್ ಸಿಕ್ಕರೆ ರಿಲೀಸ್ ಮಾಡೋ ಡೇಟ್ ಅನೌನ್ಸ್ ಮಾಡ್ತೀವಿ ಸರ್. ಓಕೆ ಸರ್, ಬಾಸ್ ಅನ್ನೋ ಟೈಟ್ಲು ಕೇಳಿದಾಗಲೇ ಯೂನಿಕ್ ಆಗಿ ಅನಿಸುತ್ತೆ. ತುಂಬ ಹೆಸರು ಟೈಟ್ಲಲ್ಲೇ ಒಂದು ಪವರ್ ಇದೆ. ಸೊ ಆ ಟೈಟ್ಲನ್ನ ಇಡಬೇಕು ಅಂತ ಏನು ಅನಿಸ್ತು? ಇಲ್ಲ, ನಮ್ಮ ಸಿನಿಮಾ ಕತೆಗೆ ಅದು ಪೂರಕವಾಗಿತ್ತು, ಹಾಗಾಗಿ ಬಾಸ್ ಸಿನಿಮಾ ಟೈಟಲ್ನ ಇಟ್ಟಿದ್ದೀವಿ. ಸರ್, ಇನ್ನು ಈ ಸಿನಿಮಾಗೆ ನೀವು ನಾಯಕರಾಗಿ ಹೇಗೆ ಸೇರ್ಪಡೆ ಆಯ್ತು ಸರ್? ಎಲ್ಲ ಡಿಸ್ಕಷನ್ ಮಾಡ್ಕೊಂಡಿದ್ವಿ ಮುಂಚೆನೆ. ಸಿನಿಮಾ ಸ್ಕ್ರಿಪ್ಟ್ ಡಿಸ್ಕಷನಿಂದನೂ ಜೊತೆಲೇ ಇದ್ವಿ. ಮತ್ತು ನಾನು ಲವ ಸರ್ ಎಲ್ಲ ಹಳೆ ಫ್ರೆಂಡ್ಸು. ಇದಕ್ಕೆ ಪ್ರೀವಿಯಸ್ ಮೂವಿನೂ ಜೊತೆಲೇ ಮಾಡಿದ್ದೀವಿ, ಮಿಸ್ಟರ್ ನಟ್ವರ್ಲಾಲ್ ಅಂತ. ಓಕೆ. ಸೊ ಹಾಗಾಗಿ ಹಂಗೆ ರಿಲೇಷನ್ಶಿಪ್ ಬೆಳ್ಕೊಂಡು ಸರ್, ಈಗ ಬಾಸ್ ಅನ್ನೋ ಟೈಟ್ಲು ಬಂದರೆ ಬಾಸ್ ಬಾಸ್ ಅಂತ ಸ್ಟಾರ್ಸಿಗೆ ಎಲ್ಲರಿಗೂ ಈಗ ಕಿಚ್ಚ ಬಾಸು, ಡಿ ಬಾಸು, ಯಶ್ ಬಾಸು ಆ ಥರ ಎಲ್ಲರಿಗೂ ಬಾಸ್ ಬಾಸ್ ಅನ್ನೋದು ತುಂಬ ಫಿಕ್ಸ್ ಆಗೋಗಿದೆ. ಸೊ ಆ ಟೈಟ್ಲು ಇಡೋಕ್ಕೂ ಮುಂಚೆ ಏನಾದರೂ ಈ ಥರ ಕಾಂಟ್ರವರ್ಸಿ ಆಗುತ್ತೆ ಅದನ್ನು ಅನಿಸುತ್ತೆ ಸರ್? ಇಲ್ಲ ಸರ್, ಬಾಸ್ ಅನ್ನೋದು ಒಂದು ಜನರಲಿ ವರ್ಡ್. ಈಗ ಒಬ್ಬ ಕೆಲಸ ಮಾಡೋನು, ಒಬ್ಬ 100 ರೂಪಾಯಿ ಸಂಬಳ ತಗೊಳ್ಳೋನು ಕೂಡ ಆ ಸಂಬಳ ಕೊಡೋ ಓನರ್ಗೂ ನಮ್ಮ ಬಾಸ್ ಅಂತ ಕರೀತಾರೆ, ಒಬ್ಬ ಸ್ಟಾರ್ಗೂ ಬಾಸ್ ಅಂತ ಕರೀತಾರೆ. ಜನರಲಿ ವರ್ಡ್ ಅದೊಂದು ಪ್ರೀತಿಯಿಂದ ಕರೆಯಂಥ ಒಂದು ಅಭಿಮಾನದ ಪದ. ಇದರ ಮೇಲೆ ಯಾರಿಗೂ, ನನ್ನ ಪ್ರಕಾರ ವೈಯಕ್ತಿಕವಾಗಿ ಯಾರಿಗೂ ಪೇಟೆಂಟ್ ಇಲ್ಲ ಇದರಲ್ಲಿ. ಸೊ ಬಾಸ್ ಅನ್ನೋದು ನಮ್ಮ ಸಿನಿಮಾದಲ್ಲಿ ಅವನ ಜೊತೆಗಿರೋ ಸ್ನೇಹಿತರು, ಅವನ ಅಭಿಮಾನಿಗಳು ಹೀರೋಗೆ ಕರೀತಾರೆ. ಹಾಗಾಗಿ ನಮ್ಮ ಕಥೆನೂ ಡಿಮ್ಯಾಂಡ್ ಮಾಡ್ತಾ ಇತ್ತು, ಹಾಗಾಗಿ ಒಂದು ಕಮರ್ಷಿಯಲ್ ಟೈಟ್ಲ್ ಇತ್ತು, ಹಾಗಾಗಿ ಈ ಟೈಟಲ್ ಇಟ್ಟ ಸರ್. ಸರ್, ಆಲ್ರೆಡಿ ಡಿ ಬಾಸ್ ಅವ್ರದ್ದು ಒಂದು ಬಾಸ್ ಅಂತ ಆಲ್ರೆಡಿ ಒಂದು ಮೂವಿ ಬಂದಿದೆ. ಸೊ ಆ ಟೈಟ್ಲಿಂದ ಇದಕ್ಕೆ ಹೇಗೆ ತೊಗೊಂಡ್ರಿ ಸರ್? ಸರ್, ಪ್ರಭಾಕರ್ ಸರ್ದು ಬಂದಿದೆ ಕನ್ನಡದಲ್ಲಿ, ಜೊತೆಗೆ ಅಕ್ಷಯ್ ಕುಮಾರ್ ಸರ್ ಅವ್ರದ್ದು ಬಂದಿದೆ, ಸೊ ದರ್ಶನ್ ಸರ್ ಅವ್ರದ್ದು ಬಂದಿದೆ. ಸೊ ಈಗಲೂ ಬರ್ತಾ ಇದೆ, ನಮ್ಮ ತನುಷ್ ಅವ್ರದ್ದು ಬಾಸ್ ಅಂತ ಇಟ್ಟಿದ್ದೇವೆ. ಈ ಟೈಟಲ್ ರಿಪೀಟ್ ಅನ್ನೋದು ಎಲ್ಲ ಬರ್ತಾ ಇದೆ. ಸೊ ನಾನು ಹಿಂದೆ ಮಾಡಿದ ಮಿಸ್ಟರ್ ನಟ್ವರ್ಲಾಲ್ ಕೂಡ ರಿಪೀಟ್ ಟೈಟ್ಲು. ನಮ್ಮ ಹೀರೋ ಅವರು ಮಾಡಿದ್ದು ಕೂಡ ನಂಜುಂಡಿ ಕಲ್ಯಾಣ ಅನ್ನೋದು ಮಾಡಿದ್ರು ಅವರು, ಅದನ್ನು ರಾಘಣ್ಣ ಅವ್ರು ಮಾಡಿದರು. ಸೊ ಹಾಗಾಗಿ ಒಂಥರ ನಮ್ಮದು ಅವ್ರದ್ದು, ನಮ್ಮ ಹೀರೋ ಸರ್ಗೆ ಏನೋ ಕೂಡ್ ಬಂದ್ಬಿಟ್ಟಿದೆ. 3 ಸಿನಿಮಾಗಳು ಕೂಡ ರಿಪೀಟ್ ಟೈಟ್ಲು ಬರ್ತಾ ಇದೆ. ಅದರಲ್ಲಿ ಅಂತಹ ಹೇಳ್ಕೊಳ್ಳೋ ಅಂಥದ್ದು ಏನಿಲ್ಲ. ಸೊ ಸಿನಿಮಾ ಕತೆಗೆ ಪೂರಕವಾಗಿತ್ತು, ಹಾಗಾಗಿ ಇಟ್ಟಿದ್ದೀವಿ ಸರ್. ಸರ್, ಈ ಟೈಟ್ಲು ಬಗ್ಗೆ ಹೇಳಿದ್ರೆ ಈ ಟೈಟ್ಲಿಗೂ ನಿಮಗೂ ನೆನಪು ಏನು ಸರ್? ರಿಪೀಟೆಡ್ ಟೈಟ್ಲ್ಗಳು. ಅದೇ ಇವಾಗ ಸರ್ ಹೇಳ್ದಂಗೆ ಇಟ್ಸ್ ಯೂನಿವರ್ಸಲ್ ವರ್ಡ್. ಬಾಸ್ ಅನ್ನೋದು ಯೂನಿವರ್ಸಲ್ ವರ್ಡ್. ಮತ್ತೆ ಕತೆಗೆ ಅವಶ್ಯಕವಾದಂಥ ಒಂದು ಎಲಿಮೆಂಟ್ ಇತ್ತು ಅಲ್ಲಿ. ಅಂದರೆ ಹೀರೋನ, ಆ ಕ್ಯಾರೆಕ್ಟರ್ನ ಎಲ್ಲರೂ ಬಾಸ್ ಅಂತ ಕರೀತಾ ಇರ್ತಾರೆ ಸಿನಿಮಾದಲ್ಲಿ, ಅದಕ್ಕೋಸ್ಕರ ಬಾಸ್ ಅಂತ ಟೈಟಲ್ ಇದೆ. ಸರ್, ನಿಮಗೆ ನೀವು ಫಾಲೋ ಮಾಡೋಂಥ ಬಾಸ್ ಯಾರು ಸರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಆ್ಯಕ್ಟರ್ಗಳಲ್ಲಿ ನಂಗೆ ಪ್ರತಿ ಒಂದೊಂದು ಸಿನಿಮಾದಲ್ಲೂ ಒಬ್ಬರು ಇಷ್ಟ ಆಗ್ತಾ ಇರ್ತಾರೆ. ಅವ್ರ ನಟನೆ ಆಗಿರ್ಬೋದು, ಮತ್ತು ಅವ್ರ ಕ್ಯಾರೆಕ್ಟರ್ ಕ್ಯಾರಿ ಮಾಡೋ ರೀತಿ ಅಂತ ಆಗಿರ್ಬೋದು, ಅದೆಲ್ಲ ನಂಗೆ ಇಷ್ಟ ಆಗ್ತಾ ಇರ್ತದೆ. ಒಂದೊಂದು ಸಿನಿಮಾಲು ಒಬ್ರು ಇಷ್ಟ ಆಗ್ತಾ ಇರ್ತಾರೆ. ಪರ್ಟಿಕ್ಯುಲರ್ ಆಗಿ ನಾನು ಎಲ್ಲರಿಗೂ ಫ್ಯಾನೇ. ಇವಾಗ ದರ್ಶನ್ ಸರ್ಗೂ ಫ್ಯಾನೇ, ಸುದೀಪ್ ಸರ್ಗೂ ಫ್ಯಾನೇ, ಗಣೇಶ್ ಸರ್ಗೂ ಫ್ಯಾನೇ, ಎಲ್ಲರಿಗೂ ಫ್ಯಾನೇ. ಬೇಸಿಕಲಿ ನಾನು ಚಿಕ್ಕ ಹುಡುಗ ಇರ್ಬೇಕಾದ್ರೆ ನನಗೆ ಅಣ್ಣವ್ರ ಸಿನಿಮಾಗಳು ನೋಡೋದನ್ನು ಸಿಕ್ಕಾಪಟ್ಟೆ ಪ್ರೀತಿ ಇತ್ತು ಅವಾಗ. ಅಂದರೆ ನಾವು ಸ್ಕೂಲಲ್ಲೆಲ್ಲ ಓದ್ತಾ ಇರ್ಬೇಕಾದ್ರೆ. ಅದಾದಮೇಲೆ ಅಪ್ಪು ಸರ್ ಗೊತ್ತಲ್ಲ ನಿಮಗೆ, ಅಷ್ಟೇ. ಸರ್, ಇನ್ನು ಇದು ಬಾಸ್ ಸಿನಿಮಾ ಬಗ್ಗೆ ತಗೊಳ್ಳೋದಾದ್ರೆ ಇದು ಯಾವುದೋ ಬೇಸ್ಡ್ ಆನ್ ರಿಯಲ್ ಇನ್ಸಿಡೆಂಟ್ ಅನ್ನೋದಿದೆ. ಸೊ ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋದು? ಇಲ್ಲ ಸರ್, ಇದು ಸಮಾಜದಲ್ಲಿ ನಡೆಯೋಂಥ ಅನೇಕ ಟ್ರೂ ಇವೆಂಟ್ಸ್ಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿರೋಂಥ ಸಿನಿಮಾ ಇದು. ಯಾವುದೇ ಒಬ್ಬ ವ್ಯಕ್ತಿಯ ನೈಜ ಘಟನೆಗಳನ್ನು ಈ ಸಿನಿಮಾದಲ್ಲಿ ನಾವು ಯಾವುದೂ ತೋರಿಸಿಲ್ಲ. ರಿಯಲ್ ಸ್ಟೋರಿ ಅಲ್ಲ, ಇದು ಫಿಕ್ಷನ್ ಸ್ಟೋರಿ. ಹಾಗಾಗಿ ಕೆಲವು ಊಹಾಪೋಹಗಳು, ಆ ಕತೆ ಅಂತೆ, ಈ ಕತೆ ಅಂತೆ, ಅದಂತೆ ಅಂತ ದಯವಿಟ್ಟು ತಾವು ಸಿನಿಮಾಗಳು ನೋಡಿ, ಸಿನಿಮಾ ನೋಡೋದ್ಮೇಲೆ ನಿರ್ಧಾರ ಮಾಡಿ. ಸುಮ್ಮನೆ ನಮಗೆ ದಯವಿಟ್ಟು ಸೆನ್ಸಾರ್ಗಾಗಲಿ ಏನಕ್ಕೆ ಆಗಲಿ ತೊಂದರೆ ಕೊಡಬೇಡಿ, ರಿಲೀಸ್ ಮಾಡೋಕ್ಕೆ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ಸರ್. ಸರ್, ಯಾಕಂದರೆ ಇದು ರಿಯಲ್ ಆಗಿ ಹೇಳ್ಬೇಕು ಅಂದ್ರೆ ಓಪನ್ ಆಗಿ ಒಂದು 2 years ಬ್ಯಾಕು ದರ್ಶನ್ ಅವ್ರದ್ದು ರಿಯಲ್ ಲೈಫಲ್ಲೇ ಏನಾಗಿತ್ತು ಆ ಇನ್ಸಿಡೆಂಟ್ಸ್ಗೆ ಕಮೆಂಟ್ಸ್ಗಳೆಲ್ಲ ನೋಡಿದರೆ, ಟೀಸರ್ ಎಲ್ಲ ನೋಡಿದರೆ ಅದೇ ರಿಲೇಟ್ ಆಗ್ತಾ ಇದೆ ನಮಗೆ. ಪಟ್ಟಣಗೆರೆ ಫ್ಲೈಓವರ್ ಹತ್ರ ಅಲ್ಲಿ ಮೋರಿ ಹತ್ರ ಸಿಕ್ಕಿದ್ದು ಹೆಣ ಇರ್ಬೋದು, ಆ ಥರ ಹಿಂಸೆ ಕೊಟ್ಟು ಒಬ್ಬ ಸ್ಟಾರಿಂಗ್ ಮಾಡಿದ್ದಾನೆ, ಸೇಮ್ ಹಂಗೆ ರಿಲೇಟ್ ಆಗ್ತಾ ಇದೆ. ಸೊ ಆ ಥರ ಅಭಿಮಾನ ಕೋರಿಕೆ ಮೇಲೆ ಹಿಂಗೆ ಬರ್ತಾ ಇದೆ ರಿವ್ಯೂಸ್ ಎಲ್ಲ. ನಮ್ಮ ಭಾಷೆ ಮಾಡ್ತವ್ರೇನೋ? ಇಲ್ಲ, ಇಲ್ಲಿ ಏನಾಗಿದೆ ಅಂದರೆ ನಮಗೆ ಇನ್ನೊಂದು ಇಶ್ಯೂ ಆಗಿತ್ತು ಮೊನ್ನೆ. ನಾವು ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಬಿಡೋದಕ್ಕೆ ಎಲ್ಲ ಅವು
ಟೀಸರು ಮತ್ತು ಆಡಿಯೋನೆಲ್ಲ ಮಾಡಿದಾಗ್ಲೂ ನಮಗೆ ಈ ಸಿನಿಮಾದಕ್ಕೆ ತೊಗೊಳೋದಕ್ಕೂ ಹಿಂದೆ ಏಟ್ ಹಾಕ್ತರು. ಜೊತೆಗೆ ಈ ಸಿನಿಮಾ ಬೇಡ, ನೆಕ್ಸ್ಟ್ ಸಿನಿಮಾ ನಾವು ತೊಗೊತೀವಿ ಅಂತ ನಮಗೆ ಹೇಳಿದ್ರು. ಹೀಗಾಗಿ ನಮಗೆ ನೋವಾಗುತ್ತೆ. ನಮ್ಮದು ಆ್ಯಕ್ಚುಲಿ ಡಿಲೀಟ್ ಮಾಡ್ಸೋಕ್ಕೆ ಏನೇನೋ ಪ್ರಯತ್ನ ಮಾಡಿದ್ರು. ನೆನ್ನೆ ಸಾಯಂಕಾಲ ತನಕ ನಮ್ಮ ಹಾಕಿರೋ ಟೀಸರ್ ಡಿಲೀಟ್ ಆಗುತ್ತೆ ನಾವು ಭಯದಲ್ಲಿದ್ದು. ನಾವು ಕೊನೆಗೆ ಒಂದು ದೊಡ್ಡ ಕಂಪ್ನಿ ಜೊತೆ ಟೈಅಪ್ ಆಗಿರೋದ್ರಿಂದ ಅವ್ರು ಅದನ್ನೆಲ್ಲ ಇರೋ ಲೀಗಲ್ ಇಶ್ಯೂಸು ಅವುಗಳನ್ನೆಲ್ಲ ಮಾಡಿ ಸಾರ್ಟ್ ಔಟ್ ಮಾಡಿ ಸದ್ಯ ನಮ್ಮ ಟೀಸರ್ ಡಿಲೀಟ್ ಆಗ್ದಂಗೆ ಸೇಫ್ ಆಯಿತು. ನಾವು ನೆನ್ನೆ ಸಾಯಂಕಾಲ ತನಕ ಆಲ್ರೆಡಿ ಡಿಲೀಟ್ ಆಗೋಯ್ತು ಅಂತ ನಾವು ಮೆಂಟಲಿ ಫಿಕ್ಸ್ ಆಗೋಗಿದ್ದೋ. ಬಟ್ ನಮ್ಮ ಹೀರೋ ಸಾಹೇಬ್ರೂ ಕೂಡ ಅದನ್ನೆಲ್ಲ ಟೆಕ್ನಿಕಲ್ಸ್ ಏನೇನಿದೆ ಅವ್ರ ಸ್ನೇಹಿತರುಗಳು ಬಳಗದಲ್ಲೆಲ್ಲ ಅಬ್ರಾಡಲ್ಲೆಲ್ಲ ಇದ್ದರು, ಅವ್ರನ್ನೆಲ್ಲ ಕೂಗೊಡಿಸಿ ಮತ್ತು ಯಾವ ರೀತಿ ಅದನ್ನು ರಿಕವರ್ ಮಾಡಬೇಕು ಅನ್ನೋದನ್ನು ಪ್ರಯತ್ನ ಮಾಡಿ ನಾವು ಟೀಸರ್ನು ಕೂಡ ಉಳಿಸ್ಕೊಂಡಿದ್ದೀವಿ. ನಮಗೆ ಯಾರು ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸೆನ್ಸಾರ್ಗೂ ತೊಂದರೆ ಕೊಡ್ತಾ ಇದ್ದಾರೆ, ಯೂಟ್ಯೂಬಲ್ಲಿ ಇರೋ ಟೀಸರ್ನು ಡಿಲೀಟ್ ಮಾಡ್ಸೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ಸೊ ತುಂಬ ನೋವಾಗುತ್ತೆ ಸರ್. ಓಕೆ ಸರ್, ಡಿ ಬ್ರೂಕ್ ಕಂಪ್ನಿಯಿಂದ ಅಥವಾ ಡಿ ಬಾಸ್ ಅಭಿಮಾನಿಗಳ ಸಂಘದಿಂದ ಅಥವಾ ಧನ್ವೀರ್ ಅವರು, ವಿಜಯಲಕ್ಷ್ಮಿ ಅವರು ಯಾರು ಪ್ರತಿಕ್ರಿಯೆ ಏನಾದ್ರು ಕೊಟ್ಟಿದ್ದಾರೆ ಸರ್? ಸರ್ ಖಂಡಿತ ಇಲ್ಲ. ಪಾಪ ಅವ್ರ ಮೇಲೆ ನಾವು ಆಪಾದನೆ ಮಾಡಿದ್ರೆ ತಪ್ಪಾಗುತ್ತೆ. ನಮಗೆ ವಿಜಯಲಕ್ಷ್ಮಿ ಮೇಡಮ್ ಆಗಲಿ ಮತ್ತು ಇನ್ಯಾರ ಕಡೆ ದಿನಾಕರ್ ಸಾರಿಂದಾಗಲಿ ಯಾರ ಕಡೆಯಿಂದನೂ ಆ ಫ್ಯಾಮಿಲಿಯಿಂದ ನಮಗೆ ಯಾವ ಬೆದರಿಕೆ ಕರೆನೂ ಬಂದಿಲ್ಲ. ಜೊತೆಗೆ ಅವ್ರ ಫ್ಯಾನ್ಸ್ಗಳ ಕಡೆಯಿಂದನೂ ಯಾವುದೂ ಬಂದಿಲ್ಲ. ಸುಮ್ಮನೆ ಅಂತೆಕಂತೆಗಳು ಯಾರೋ ಒಂದು 2-3 ಜನ ಮಾಡಿದ್ರು, ನಿಮ್ಮ ಆಫೀಸ್ ಅಡ್ರೆಸ್ ಕೊಡಿ, ನಿಮಗೆ ಫೈನಾನ್ಸ್ ಮಾಡ್ತೀವಿ ಹಾಗೆ ಹೀಗೆ ಅಂತ. ನಾವು ಅದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಸುಮ್ಮನೆ ಅವ್ರ ಹೆಸರು ಹೇಳ್ಕೊಂಡು ಬೇರೆಯವ್ರು ಯಾರಾದ್ರೂ ಮಾಡ್ತಾರೆ, ಅವೆಲ್ಲ ಸುಳ್ಳು ಸರ್. ಅವೆಲ್ಲ ಏನು ನಮಗೇನು ಆ ಥರ ಬಂದಿಲ್ಲ ಸರ್. ಸರ್, ಇದ್ರ ಮುಂದಾಳ ಅಥವಾ ಇದೆಲ್ಲ ಏನೇ ನಿಮ್ಮ ಸೆಕ್ಯೂರಿಟಿ ನೀವು ನೋಡ್ಕೋಬೇಕಲ್ಲ, ಸೊ ನಿಮ್ಮ ಸೇಫ್ಟಿಗೆ ಏನೇನು ನಿರ್ಧಾರಗಳು ತಗೋತಾ ಸರ್? ಕ್ರಿಯೆ ಏನೇನು ತಗೋತಾ ಇದ್ದೀರಾ ಲೀಗಲಾಗಿ ತಗೋಬೇಕು ಸರ್? ನಾವು ಲೀಗಲಿ ಸೇಫ್ ಇದ್ದೀವಿ ಸರ್. ನಾನು ಬೇಸಿಕಲಿ ಪ್ರೊಫೆಷನಲ್ಲೇ ಅಡ್ವೊಕೇಟ್ ಇದ್ದೀನಿ. ಸೊ ನನಗೆಲ್ಲ ಗೊತ್ತಿದೆ. ಕಾನೂನು ಬಿಟ್ಟು ನಾನು ಏನೂ ಮಾಡೋದಿಲ್ಲ ಸರ್. ನಾನೇನೇ ಮಾಡಿದ್ರು ಫಸ್ಟ್ ಕಾನೂನು ಚೌಕಟ್ಟು ಒಳಗಡೆನೇ ನಾನು ಮಾಡೋದು. ಸೊ ಸೆನ್ಸಾರ್ಗೆ ಅಪ್ಲೈ ಮಾಡಿದ್ವಿ, ನೋಡಿದ್ದಾರೆ, ಅವರು ಅಡ್ವೊಕೇಟ್ ಮುಖಾಂತರ ನೋಟಿಸ್ ಕೊಟ್ಟಿದ್ದಾರೆ. ಸೊ ಸೆನ್ಸಾರ್ಗೆ ಡಿಸ್ಕ್ರಿಷನ್ ಪವರ್ ಇದೆ, ಅವ್ರು ಏನು ತೊಗೊತಾರೆ ಆ ಡಿಸಿಷನ್ಗೆ. ನಮ್ಮ ಪರವಾಗಿ ಬಂದರೆ ಬದ್ಧ ಇರ್ತೀವಿ, ಬರಲಿಲ್ಲ ಅಂದರೆ ಅಪೀಲ್ ಹೋಗ್ತೀವಿ. ಕೊಡಲೇಬೇಕು. ಅವ್ರು ನೋಡಿ ನಮಗೆ ಬಾರಿಗೆ ಅಂತೇಳಿ ನಿರ್ಮಾಪಕರು ಕೈಲಿ ಸೈನ್ ಹಾಕ್ಸ್ಕೊಂಡಿದ್ದಾರೆ, ಕಟಿಂಗ್ಸ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಹಾಗಿದ್ದಾಗ ಕೊಡಲೇಬೇಕು ಸರ್ ಅವರು. ಸರಿ ಸರ್, ಕಾಪಿ ರೈಟ್ ಇಶ್ಯೂ ಏನು ತೊಗೊಂಡಿದ್ದೀರಾ ಸರ್? ರೈಟ್ಸ್ ಏನಾದರೂ? ಇಲ್ಲ, ನಾವು ರಿಯಲ್ ಸ್ಟೋರಿ ಮಾಡಿದಾಗ ಕಾಪಿ ರೈಟ್ಸ್ ತೊಗೋಬೇಕು. ನಾವು ಒಂದು ಫಿಕ್ಷನ್ ಸ್ಟೋರಿ ಮಾಡಿದಾಗ ಕಾಪಿ ರೈಟ್ಸ್ ಇಶ್ಯೂಸ್ ಬರೋದೇ ಇಲ್ವಲ್ಲ ಸರ್? ಆ ಥರ ಏನು ಬಂದಿಲ್ಲ? ಇಲ್ಲ, ಕಾಪಿ ರೈಟ್ಸ್ ಇಶ್ಯೂ ಬರೋದೇ ಇಲ್ಲ. ನಾವು ಯಾವ್ದಾದ್ರು ಒಬ್ಬ ವ್ಯಕ್ತಿ ಬಗ್ಗೆ ಆಗಲಿ ಒಂದು ಪರ್ಸ್ನಲಿ ಮಾಡೋಕ್ಕೆ ಹೋದಾಗ ಕಾಪಿ ರೈಟ್ಸ್ ಬರುತ್ತೆ. ಯಾವ್ದಾದ್ರು ಮಾಡಿರೋದು ಮಾಡೋಕ್ಕೆ ಹೋದರೆ, ಇದು ನನ್ನ ಫಿಕ್ಷನ್ ಕತೆ, ನನ್ನ ಕಾಲ್ಪನಿಕ ಕತೆ. ಸಮಾಜದಲ್ಲಿ 100 ಘಟನೆಗಳು ನಡೀತವೆ. ಕೊಲೆ ಅನ್ನೋದು ಒಂದೇ ಅಲ್ಲ, ದಿನ ಸೊಸೈಟಿಯಲ್ಲಿ 100 ಕೊಲೆಗಳು ನಡೆಯುತ್ತೆ, 100 ಬೇರೆ ಬೇರೆ ಕ್ರೈಮ್ಸ್ಗಳು ನಡ್ಕೊಂಡು ಹೋಗುತ್ತೆ ಸರ್. ಈ ಥರ ನಿಮ್ಮ ಮೂವಿಗೆ ಟಾರ್ಗೆಟ್ ಮಾಡಿ ಇದ್ರ ಬಗ್ಗೆನೇ ಮಾಡ್ತಾ ಇದ್ದೀರಾ ಅಂತ ಅದರ ಆಪಾದನೆ ಕ್ಲಾರಿಟಿ ಕೊಡೋದಾರೆ? ಸಿನಿಮಾ ನೋಡಲಿ ಸರ್, ಸಿನಿಮಾ ನೋಡಾದ್ಮೇಲೆ ಕ್ಲಾರಿಟಿ ಸಿಕ್ಗುತ್ತೆ. ಅಲ್ಲಿವರೆಗೂ ನಾನೇನು ಹೇಳಿದ್ರು ಅದು ವಾದ ವಿವಾದಗಳು ನಡೀತಾ ಇರುತ್ತೆ ಅಷ್ಟೇ. ನೀವು ಇದು ಮಾಡಿದ್ದೀರಾ ಅಂತಾರೆ ನಾವಿಲ್ಲ ಅಂತ ಹೇಳ್ತೀವಿ, ನೀವು ಮಾಡಿದ್ದೀರಾ ಅಂದರೆ ಇಲ್ಲ ಅಂತ ಹೇಳ್ತೀವಿ. ಆನ್ಸರ್ ಸಿನಿಮಾ ಅಷ್ಟೇ. ಸಿನಿಮಾ ನೋಡೋದಾಗ ಗೊತ್ತಾಗ್ಬಿಡುತ್ತೆ. ಇವಾಗ CBFC ಅವರು ಸಿನಿಮಾ ನೋಡ್ಬಿಟ್ಟು ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದಾರೆ. ನಾವು ಇದು ಮಾಡ್ಬೇಕಷ್ಟೇ, ಫೈನಲ್ ಇದರಲ್ಲಿದೆ. ಅವ್ರು ನೋಡಿ ಕೊಟ್ಟಾದ್ಮೇಲೆ ಅವ್ರು ಇಲ್ಲ ಅಂತ ಹೇಳಾದ್ಮೇಲೆ ಅವ್ರು ಕೊಡೋದು, ಇಲ್ಲಾಂದ್ರೆ ಕೊಡಲ್ಲ ಸರ್. ನಿಮಗೆ ಡಿ ಬಾಸ್ ಅಭಿಮಾನಿಗಳಿಂದ ಬೆದರಿಕೆ ಕರೆ ಏನಾದರೂ ಬಂದಿದೆ ಸರ್? ಇಲ್ಲ ಸರ್, ಯಾರು ಕಾಲ್ ಮಾಡಿಲ್ಲ. ಅದೇ ಅಡ್ರೆಸ್ ತಿಳ್ಕೊಳೋದಕ್ಕೆ 1-2 ಕಾಲ್ ಮಾಡಿದ್ರು ಅಷ್ಟೇ, ಅದು ಬಿಟ್ಬಿಟ್ರೆ ಯಾರು ಕಾಲ್ ಮಾಡಿಲ್ಲ ಸರ್. ಕೊನೆಯದಾಗಿ ಇದ್ರ ಫುಲ್ ಕ್ಲಾರಿಟಿ ಕೊಡೋದಾದ್ರೆ ಏನು ಹೇಳ್ತೀರಾ ಸರ್ ಅಭಿಮಾನಿಗಳಿಗೆ? ಈಗ ಡಿ ಬಾಸ್ ಅಭಿಮಾನಿಗಳು ಅವ್ರ ಕಡೆಯೂ ಏನೂ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಯಾರು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಏನು ಹೇಳುತ್ತೆ ಸರ್? ನಾನು ಹೇಳೋದು ಏನಪ್ಪ ಅಂದರೆ, ಒಂದು ಕನ್ನಡ ಸಿನಿಮಾ ಮಾಡಿದ್ದೀವಿ, ಒಂದು ಕ್ರೈಮ್ ಥ್ರಿಲ್ಲರು, ಒಂದು ಸಮಾಜಕ್ಕೊಂದು ಉತ್ತಮ ಮೆಸೇಜ್ ಕೊಡುವಂಥ ಸಿನಿಮಾ. ದಯವಿಟ್ಟು ನೋಡಿ, ಪ್ರೋತ್ಸಾಹ ಮಾಡಿ. ಕನ್ನಡ ಚಿತ್ರಪ್ರೇಮಿಗಳು ಥಿಯೇಟ್ರಿಗೆ ಬಂದು ಸಿನಿಮಾಗಳು ನೋಡಿ, ಒಳ್ಳೊಳ್ಳೆ ಸಿನಿಮಾಗಳನ್ನು ಪ್ರೋತ್ಸಾಹ ಮಾಡಿ. ಬಾಸ್ ಸಿನಿಮಾ ಇದು ನಮ್ಮ ತನುಷ್-ಅವರು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಸುಮಾರು ಹೊಸ ಪ್ರತಿಭೆಗಳು ಮತ್ತು ಮಲಯಾಳಮಿಂದ ಆ್ಯಕ್ಟ್ರ್ ಕರ್ಕೊಬಂದಿದ್ದೀವಿ. ಸೊ ದಯವಿಟ್ಟು ನೋಡಿ, ಬ್ಲೆಸ್ಸಿಂಗ್ ಮಾಡಿ. ಸಿನಿಮಾ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್.
ಸರ್ ಕೊನೆಯದಾಗಿ ನೀವೇನು ಹೇಳಿ? ಅದೇ ಸಿನಿಮಾ ನೀವು ಕುತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಸಿನಿಮಾ ಹ್ಮ್. ಥ್ರಿಲ್ ಇದೆ, ಸಿನಿಮಾದಲ್ಲಿ ಥ್ರಿಲ್ ಎಲಿಮೆಂಟ್ಸ್ ಇದೆ. ಹ್ಮ್. ನಿಮ್ಗೆ ಎಲ್ಲೂ ಬೋರ್ ಮಾಡಲ್ಲ ಸಿನಿಮಾ. ಹ್ಮ್. ಸಿನಿಮಾ ಕುತ್ಕೊಂಡು ನೋಡಿದ್ರಾಗ ನಿಮ್ಗೆ ಗೊತ್ತಾಗುತ್ತೆ ಅದು. ನಾನು ಏನೇ ಹೇಳಿದ್ರು ಇವಾಗ ಎಲ್ಲ ಸಿನಿಮಾದವರು ಎಲ್ಲ ಸತಿನೂ ಅದನ್ನೇ ಹೇಳೋದು, ಹ್ಮ್. ಸಿನಿಮಾ ನೋಡಿ ನಮ್ಗೆ ಚೆನ್ನಾಗಿ ಬಂದಿದೆ, ನಾವು ಕಷ್ಟಪಟ್ಟು ಮಾಡಿದ್ದೀವಿ. ಹ್ಮ್. ಏನೇ ನಾವು ಹೇಳಿದ್ರು ಇಲ್ಲಿ ಕುತ್ಕೊಂಡು ಹ್ಮ್. ಅಲ್ಲಿ ಎಂಡ್ ಆಫ್ ದಿ ಡೇ ಸಿನಿಮಾ ಥಿಯೇಟ್ರಲ್ಲಿ ಕುತ್ಕೊಂಡು ಸಿನಿಮಾ ನೋಡಿದಾಗ ಮಾತ್ರ ಅದು ಕ್ಲಾರಿಟಿ ಸಿಗೋದು. ಹ್ಮ್. ನಮ್ಮ ಆನೆಸ್ಟ್ ಪ್ರಯತ್ನ ನಾವು ಮಾಡಿದ್ದೀವಿ, ಸಿನಿಮಾ ಚೆನ್ನಾಗಿ ಬಂದಿದೆ. ಹ್ಮ್. ನೀವು 2 ಅವರ್ ಪ್ಲಸ್ ಏನು ಸಿನಿಮಾ ನೋಡ್ತೀರೋ ಅಷ್ಟು ನಿಮಗೆ ಖುಷಿ ಕೊಡುತ್ತೆ ಸಿನಿಮಾ. ಪೈಸಾ ವಸೂಲು ಅಂತ ಹೇಳ್ತಾರಲ್ಲ, ಹ್ಮ್. ಅದಾಗುತ್ತೆ ಸಿನಿಮಾಯಿಂದ. ಓಕೆ ಸರ್, ಆದಷ್ಟು ಬೇಗ ರಿಲೀಸ್ ಆಗಲಿ ಸರ್. ಈ ಥರ ಕಷ್ಟಗಳಿಂದ ಎಲ್ಲ ಹೊರಗೆ ಬಂದು ಏನೇ ತೊಂದರೆ ತಾಪತ್ರೆ ಆಗದಂಗೆ ರಿಲೀಸ್ ಆಗಲಿ ಅನ್ನೋದೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.